ಪಟಾಪಟ್ ಅಂತ ಈ ಒಂದು ಕರ್ಬೂಜ ಹಣ್ಣಿನ ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡೋಣ. ಈ ಒಳಗಡೆ ಇರುವಂತಹ ತಿರುಳು ಮತ್ತು ಬೀಜದ ಒಂದು ಜ್ಯೂಸ್ ಕೂಡ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅದನ್ನು ಹೇಗೆ ಮಾಡೋದು ಅಂತ ನನ್ನ ಒಬ್ಬರು ಪ್ರೀತಿಯ ಸಬ್ಸ್ಕ್ರೈಬರ್ ಅವರು ಹೇಳಿಕೊಟ್ಟಿದ್ದಾರೆ. ಅಂದರೆ ಕಾಮೆಂಟ್ ಮೂಲಕ ತಿಳಿಸಿದರು. ಅದೇ ರೀತಿಯಲ್ಲಿ ನಾನು ಕೂಡ ಟ್ರೈ ಮಾಡಿದೆ. ತುಂಬ ಸೂಪರಾಗಿ ಬಂದಿದೆ. ನೋಡಿ, ತಿರುಳನ್ನು ಈ ರೀತಿಯಾಗಿ ತೆಗೆದಿಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು. ಇದನ್ನು ಯಾವುದೇ ಕಾರಣಕ್ಕೂ ಎಸೆಯೋಕ್ಕೆ ಹೋಗ್ಬಿಡಿ ಬೀಜಗಳನ್ನು. ಈ ಬೀಜದಿಂದ ಕೂಡ 1 ಗ್ಲಾಸಷ್ಟು ನೀವು ಜ್ಯೂಸನ್ನು ಮಾಡ್ಕೋಬೋದು. ಬನ್ನಿ ಫಸ್ಟ್ ಹಣ್ಣಿನ ಜ್ಯೂಸನ್ನು ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಫಸ್ಟು ಈ ರೀತಿಯಾಗಿ ಹಣ್ಣನ್ನು ನಾನು ತೆಗೆದುಬಿಟ್ಟು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಕ್ಲೀನಾಗಿ ತಗೊಳ್ಳಿ. ಅಕಸ್ಮಾತ್ ಒಂದು ವೇಳೆ ಇಲ್ಲಿ ಸಿಪ್ಪೆ ಸಹಿ ಇಲ್ಲಿ ಸ್ವಲ್ಪ ಉಳಿತು ಅಂದರೆ ಅದನ್ನು ನಾವು ತಿರುಳು ಮಿಕ್ಸ್ ಮಾಡುವಾಗ ಹಾಕ್ಕೊಂಡ್ರೆ ಆಗುತ್ತೆ. ನೋಡಿ, ನಂತರದಲ್ಲಿ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿನ ನೆನೆಸಿದ್ದೆ. ಇಲ್ಲಿ ಬಾದಾಮಿಯ ಒಂದು ಸಿಪ್ಪೆಯನ್ನು ತೆಗಿಬೇಕಾಗುತ್ತೆ. ಸ್ವಲ್ಪ ಹೊತ್ತು ನೆನೆಸಿದ ಕೂಡಲೇ ಸಿಪ್ಪೆ ಚೆನ್ನಾಗಿ ಬಿಟ್ಕೊಂಡ್ಬರುತ್ತೆ. ಇಲ್ಲಿ 2 ಬ್ಯಾಚಲ್ಲಿ ನಾನು ರುಬ್ತಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಹೋಗ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಕೂಡ ಹಾಕಿದ್ದೀನಿ. ಸಕ್ಕರೆ ಹಾಕೋದು ಅವಶ್ಯಕತೆ ಇಲ್ಲ. ಬೆಲ್ಲ ಹಾಕಿದ್ರೆ ಹೆಲ್ದಿ ಕೂಡ ಆಗುತ್ತೆ. ನೋಡಿ, ಇಲ್ಲಿ ಮತ್ತೆ ಸೋಸಬೇಕು ಅಂತ ಏನೂ ಇಲ್ಲ. ಮಧ್ಯದಲ್ಲಿ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಚೆನ್ನಾಗಿ ಸಿಗುತ್ತೆ. ನಂತರದಲ್ಲಿ 2ನೇ ಹಣ್ಣನ್ನು ಕೂಡ ನಾನು ಕಟ್ ಮಾಡ್ಕೊಂಡು ಹಾಕಿದ್ದೀನಿ. ಜೊತೆಗೆ ಸ್ವಲ್ಪ ಬೆಲ್ಲ, ಉಳಿದಿರುವಂಥ ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಹಾಕಿಬಿಟ್ಟು ಇದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಎರಡನ್ನೂ ಈಗ ಜೊತೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ದೊಡ್ಡ ಮಿಕ್ಸಿ ಜಾರ್ ಇತ್ತು ಅಂದರೆ ಒಂದೇ ಸತಿಗೆ ಹಾಕೋಬೋದು ನೀವು. ನಂತರದಲ್ಲಿ ಇದನ್ನು ಸೋಸೋ ಅವಶ್ಯಕತೆ ಇಲ್ಲವೇ ಇಲ್ಲ. ಇದೇ ರೀತಿಯಾಗಿ ನಾವು ಗ್ಲಾಸಲ್ಲಿ ಹಾಕ್ಕೊಂಡು ಕುಡಿದ್ರೆ ಸೂಪರಾಗಿರುವ, ಟೇಸ್ಟಿಯಾಗಿರುವ, ಹೆಲ್ದಿಯಾಗಿರುವ ಒಂದು ಕರ್ಬೂಜ ಹಣ್ಣಿನ ಜ್ಯೂಸ್ ರೆಡಿ ಆಯಿತು. ಮೇಲಿಂದ ಸ್ವಲ್ಪ ಇಲ್ಲಿ ತಣ್ಣಗಿರಲಿ ಅಂತ ಐಸ್ ಕ್ಯೂಬ್ನ ಹಾಕಿದ್ದೀನಿ. ನೋಡಿ, ಈ ರೀತಿಯಾಗಿ ನೀವು ಸಿಂಪಲ್ಲಾಗಿ ಮನೆಯಲ್ಲಿ ಈ ಬಿಸಿಲಿನ ಅವಧಿಯಲ್ಲಿ ಮಾಡಿಕೊಂಡು ಕುಡಿಬೋದು.